ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇನ್ನೇನು ಮಳೆಗಾಲ ಮುಗಿತಾ ಬಂತು, ಚಳಿಗಾಲ ಶುರುವಾಯಿತು. ಇವಾಗ ಬಿಸಿಲು ಬೀಳ್ತಾ ಇದೆ. ಈಗ ಬಿಸಿಲು ಬೀಳೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಒಂದು ಆರೋಗ್ಯ ಸಮಸ್ಯೆ ಅಂತಂದರೆ ವೈರಲ್ ಫೀವರ್. ಅದರಲ್ಲೂ ಸಣ್ಣ ಮಕ್ಕಳಿಗೆ, ವಯಸ್ಸಾದಂಥವರಿಗೆ ಬಹಳಷ್ಟು ಕಾಡುತ್ತೆ. ಕೆಲವೊಮ್ಮೆ ಜ್ವರ ನಮಗೆ ಇದ್ದರೂ ಕೂಡ ನಮಗೆ ಜ್ವರ ಇದೆ ಅಂತ ಅನಿಸೋದಿಲ್ಲ. ಹೇಗಂತಂದರೆ ಹೆಚ್ಚಾಗಿ ಮೈಯ ಒಳಗಡೆ ಜ್ವರ ಇರುತ್ತೆ, ಆದರೆ ಹೊರಗಡೆ ನಾವು ಮುಟ್ಟಿದಾಗ ನಮಗೆ ಬಿಸಿ ಅಂತ ಅನಿಸೋದಿಲ್ಲ. ಒಮ್ಮೆಲೆ ಸಡನ್ನಾಗಿ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಜ್ವರ ಹೊರಬೀಳುತ್ತೆ, ನಮಗೆ ಜ್ವರ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಜ್ವರ ಇರುವವರಿಗೆ ಜ್ವರ ಇದೆ ಅಂತ ಹೇಳಿ ಒಳಗೆ ಫೀಲ್ ಆಗುತ್ತೆ, ಆದರೆ ಮೈ ಮುಟ್ಟಿ ನೋಡಿದಾಗ ಬಿಸಿ ಇಲ್ಲದಿರೋದ್ರಿಂದ ಅದನ್ನು ಅವರು ಸಹ ನೆಗ್ಲೆಕ್ಟ್ ಮಾಡ್ತಾರೆ. ದೊಡ್ಡವರಾದರೆ ಹೇಳ್ಬೋದು ಜ್ವರ ಬಂದಿದೆ ಅಂತ ಹೇಳಿ, ಆದರೆ ಈ ರೀತಿ ಚಿಕ್ಕ ಮಕ್ಕಳಾದರೆ ಅವರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ನಾವು ಸಾಮಾನ್ಯವಾಗಿ ಮುಟ್ಟಿ ನೋಡಿದಾಗಲೂ ಸಹ ಹಾಗೆ ನಮಗೆ ಜ್ವರ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ನಿನ್ನೆ ನನ್ನ ಮಗಳಿಗೆ ಸಹ ಸ್ವಲ್ಪ ಜ್ವರ ಇತ್ತು. ಜ್ವರ ಇದ್ದಿದ್ದಕ್ಕೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಜ್ವರ ಇದೆ ಅನ್ನೋದೇ. ತುಂಬ ಹಠ ಮಾಡೋಳು, ಅಳ್ತಾ ಇದ್ಲು. ಆಮೇಲೆ ಗೊತ್ತಾಯಿತು ಜ್ವರ ಇದೆ ಅಂಥೇಳಿ. ಆದರೆ ರಾತ್ರಿ ಆಗಿರೋದ್ರಿಂದ ಎಷ್ಟು ಜ್ವರ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ನಾವು ನಾರ್ಮಲ್ ಮುಟ್ಟಿದಾಗ ಒಮ್ಮೆ ಕೋಲ್ಡ್ ಆಗಿರುತ್ತೆ, ಒಮ್ಮೆ ಬಿಸಿಯಾಗಿರುತ್ತೆ. ಈ ಜ್ವರವನ್ನು ನಮಗೆ ಸರಿಯಾಗಿ ತಿಳಿಬೇಕು ಅಂತಂದರೆ ಕೆಲವೊಂದು ಇಕ್ವಿಪ್ಮೆಂಟ್ಗಳಿದೆ. ಸಾಮಾನ್ಯವಾಗಿ ನಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ತುಂಬ ಈಸಿಯಾಗಿ ನಾವೇ ಮನೆಯಲ್ಲಿ ಜ್ವರ ಎಷ್ಟಿದೆ ಅನ್ನೋದನ್ನ ನೋಡಬಹುದು. ಆ್ಯಕ್ಚುಲಿ ನಿನ್ನೆ ನಾನು ಒಂದು ತಗೊಂಬಂದೆ. ನಿಮ್ಮಲ್ಲಿ ತುಂಬ ಜನ ಗೊತ್ತಿರ್ಬೋದು, ಥರ್ಮಾಮೀಟರ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಎರಡು ರೀತಿಯ ಥರ್ಮಾಮೀಟರ್ ಬರುತ್ತೆ. ಒಂದು ಡಿಜಿಟಲ್ ಬರುತ್ತೆ, ಇನ್ನೊಂದು ಮ್ಯಾನ್ಯುಯಲಿ ಅಂತಂದರೆ ಮೊದಲು ಯೂಸ್ ಮಾಡ್ತಿದ್ರಲ್ಲ ಆ ರೀತಿ ಬರುತ್ತೆ. ಆದರೆ ಇದು ಡಿಜಿಟಲ್ ಥರ್ಮಾಮೀಟರ್. ನಾನು ಯಾಕೆ ಇದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಡಿಜಿಟಲ್ ಮೀಟರ್ನ ಕೂಡ ಸುಮಾರಷ್ಟು ಜನಕ್ಕೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲವರು ಅದನ್ನು ತಗೊಳ್ಳೋದು ಸಹ ಇಲ್ಲ. ತುಂಬ ಕಡಿಮೆ ಬೆಲೆ ಇರುತ್ತೆ, ಎಲ್ಲರೂ ಯೂಸ್ ಮಾಡಬೇಕಾಗತ್ತೆ. ನಾನು ಇವತ್ತು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಹಾಗೆ ಯಾವ ರೀತಿ ಇದರಲ್ಲಿ ನಾವು ಜ್ವರವನ್ನು ಟೆಸ್ಟ್ ಮಾಡ್ಬೋದು, ಇದರಲ್ಲಿ 2 ಮೋಡ್ ಬರುತ್ತೆ. ಆ ಮೋಡನ್ನು ನಾವು ಯಾವ ಸ್ವಿಚ್ ಮಾಡೋ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಯಾವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವೀಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ನನ್ನ ಹತ್ರ ಇರುವಂಥ ಕಂಪ್ನಿ ಯಾವುದಿದು, ಡಾಕ್ಟರ್ ಟ್ರಸ್ಟ್ ಅಂತ ಹೇಳಿ ಒಂದು USA ಕಂಪ್ನಿದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಯೂಸ್ಫುಲ್ ಅಂತ ಅನಿಸಿದ್ದು ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ. ಈ ಕಂಪನಿಯ ಒಂದು ಥರ್ಮಾಮೀಟರ್ ಇದೆ. ಇದನ್ನು ಓಪನ್ ಮಾಡಿದಾಗ ಏನಿರೋದಿಲ್ಲ, ಸಿಂಪಲ್ ಆಗಿ ಇದರಲ್ಲಿ ಒಂದು ಥರ್ಮಾಮೀಟರ್ ಬರುತ್ತೆ, ಹಾಗೆ ಒಂದು ಯೂಸರ್ ಮ್ಯಾನ್ಯಲ್ ಬರುತ್ತೆ ಅಷ್ಟೇ. ಯಾವತ್ತೂ ಹಾಗೆ ನಾವು ಈ ರೀತಿಯ ಈ ಮೆಡಿಕಲ್ ಎಕ್ವಿಪ್ಮೆಂಟ್ಗಳನ್ನು ತಗೊಂಡಾಗ ದಯವಿಟ್ಟು ಈ ಮ್ಯಾನ್ಯಲ್ನ ಓದಿ. ಇದರಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ನಾವು ಹೆಚ್ಚಾಗಿ ಈ ರೀತಿ ಮ್ಯಾನ್ಯಲ್ ಕೊಟ್ಟರೆ ಇದನ್ನು ಓದೋದಿಲ್ಲ, ಬಿಸಾಡಿಬಿಡ್ತೀವಿ. ಹಾಗೆಯೇ ನಮ್ಗೆ ಗೊತ್ತಾಗಿರೋದಿಲ್ಲ, ನಮ್ಗೆ ಏನೋ ಒಂದು ವಿಷಯ ಗೊತ್ತಾಗೋದಿಲ್ಲೋ ಅದ್ರ ಬಗ್ಗೆ ಮೊಬೈಲಲ್ಲಿ ನಾವು ಸರ್ಚ್ ಮಾಡ್ತಾ ಕೂರ್ತೀವಿ. ಯಾವುದೇ ಒಂದು ಥರ್ಮಾಮೀಟರ್ ತಗೊಂಡ್ರೂ ಕೂಡ ನಿಮಗೆ 2 ರೀತಿಯ ಮೋಡ್ ಬರುತ್ತೆ. ಒಂದು ಡಿಗ್ರಿ ಸೆಲ್ಸಿಯಸ್ ನೋಡ್ಬೋದು, ಇನ್ನೊಂದು ಫ್ಯಾರನ್ ಹೀಟಲ್ಲಿ ನೋಡ್ಬೋದು. 2 ರೀತಿಯಲ್ಲಿ ನಾವು ಇದನ್ನು ಉಪಯೋಗ ಮಾಡಬಹುದು. ಇನ್ನು ಈ ಡಿವೈಸ್ಗೆ ಬಂದರೆ ಈ ರೀತಿಯಾಗಿ ಬರುತ್ತೆ ಡಿವೈಸು. ನೋಡ್ಬೋದು ನೀವು, ಸಿಂಪಲ್ಲಾಗಿ ಒಂದು ಪೌಚ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್ ಆಗಿರುವಂಥ ಪೌಚು. ಅದನ್ನು ತೆಗೆದ್ರೆ ಡೈರೆಕ್ಟಾಗಿ ನಮಗೆ ಈ ಒಂದು ಥರ್ಮಾಮೀಟ್ರ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ಅದರ ಬ್ರ್ಯಾಂಡಿಂಗನ್ನು ಕೊಟ್ಟಿದ್ದಾರೆ, ಡಾಕ್ಟರ್ ಟ್ರಸ್ಟ್ ಅಂತ ಹೇಳಿ. ಈ ರೀತಿಯಾಗಿದೆ. ಹಾಗೆಯೇ ಇಲ್ಲಿ ಒಂದು ಬಟನ್ ಇದೆ, ಆನ್ ಆಫ್ ಬಟನು. ನಾವು ಇದನ್ನು ಒಮ್ಮೆ ಒತ್ತಿದಾಗ ನೋಡಿ ಈ ರೀತಿಯಾಗಿ ಆನ್ ಆಗುತ್ತೆ, ನಿಮಗೆ ಕಾಣ್ತಿದ್ದಿರಬಹುದು. ಆ್ಯಕ್ಚುಲಿ ಇಲ್ಲಿಗೆ ಬಂದು ಎಲ್ಲೋ ಅಂತಿದೆ, ಅಂದರೆ ಯಾವುದೇ ರೀತಿ ಇದಕ್ಕೆ ಹೀಟ್ ಸಿಗ್ತಾ ಇಲ್ಲ. ನಾವು ನಾರ್ಮಲಾಗಿ ಇದಕ್ಕೆ ಹೀಟನ್ನು ಕೊಟ್ಟಾಗ ನೋಡಿ ಈಗ ತೋರಿಸ್ತಾ ಉಂಟು. ಆ್ಯಕ್ಚುಲಿ 93, ಈಗ 94 ಹೋಗ್ತಾ ಉಂಟು. ಹಾಗೆ ಇದ್ರ ಮುಖಾಂತರ ನಾವು ಯಾವ ರೀತಿ ಜ್ವರವನ್ನು ಕಂಡುಹಿಡಿಬೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ನಾನೀಗ ನನ್ನ ಮಗಳಿಗೆ ಟೆಸ್ಟ್ ಮಾಡಿದೆ, ಯಾಕಂದರೆ ಅವಳಿಗೆ ಜ್ವರ ಇದೆ. ನೀವೀಗ ನೋಡ್ಬೋದು ಇದರಲ್ಲಿ ಈಗ ಒಂದು ಎಲ್ಲೋ ಅಂತಿದೆ, ಅಂದರೆ ಲೋ. ಇದನ್ನು ನಾವು ಯಾವ ರೀತಿ ಇಡಬೇಕು ಅಂತಂದರೆ ನಾಲಿಗೆಯ ಕೆಳಭಾಗದಲ್ಲಿ ನೋಡಿ, ನಾಲಿಗೆ ಕೆಳಭಾಗದಲ್ಲಿಟ್ಟು ಅದ್ರ ಮೇಲೆ ನಾಲಿಗೆ ಬರಬೇಕು. ಆಗ ನಿಮಗಿಲ್ಲಿ ಕ್ಲೀನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ರೀಡಿಂಗ್ ಆಗ್ತಾ ಇದೆ. ನೋಡಿ ರೀಡಿಂಗ್ ಆಗ್ತಾ ಉಂಟು. 97.9 ಬಂತು, 98. 1 ನಿಮಿಷಗಳ ಕಾಲ ಇಡಬೇಕು. ಕರೆಕ್ಟಾಗಿ ನೀವು ಗಡಿಯಾರ ನೋಡಿ ಅಥವಾ ಟೈಮ್ ನೋಡ್ಕೊಳ್ಳಿ. 1 ನಿಮಿಷಗಳ ಕಾಲ ಸರಿಯಾಗಿ ಇಟ್ಟರಾಯಿತು, ಆಗ ನಿಮಗೆ ಸರಿಯಾದಂತಹ ರೀಡಿಂಗ್ನ ತೋರಿಸುತ್ತೆ. ನಾನು ನಿನ್ನೆ ರಾತ್ರಿಯೆಲ್ಲ ಟೆಸ್ಟ್ ಮಾಡಿದ್ದೀವಿ. ನಿನ್ನೆ ಅವಳಿಗೆ 100+ ಇತ್ತು. ಆನಂತರ ಸ್ವಲ್ಪ ಮದ್ದೆಲ್ಲ ಕೊಟ್ಟೆಲ್ಲ ಆಗಿದೆ.
ಇವಾಗ ನೋಡಬೇಕು ಎಷ್ಟಿದೆ ಅಂತ ಹೇಳಿ. ಮೇ ಬಿ ಇವಾಗ ಬಂದದೆ 98.5 ಅಷ್ಟೇ ಇರಬಹುದು, ಅದರಿಂದ ಜಾಸ್ತಿ ಹೋಗ್ಲಿಕ್ಕಿಲ್ಲ. ನಮಗೆ ಇವಳು ಸರಿಯಾಗಿ ಇಡಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಈಗ 1 ನಿಮಿಷ ಆಯಿತು, ತೆಗಿಯಂತ. ಈಗ ಎಷ್ಟುಂಟು ನೋಡಿ, 99.1 ಇದೆ. ಇಷ್ಟು ಈಗ ಜ್ವರ ಇದೆ ಅವಳಿಗೆ. ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಡಿವೈಸ್ ಇದ್ದರೆ ನಾವೇ ಜ್ವರವನ್ನು ನೋಡ್ಬೋದು. ಒಂದು ಅರ್ಜೆಂಟ್ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜ್ವರ ಇದೆ ಅಂತ ಹೇಳಿ. ಇದಕ್ಕೇನು ಹೆಚ್ಚು ಸಹ ಪ್ರೈಸ್ ಇರೋದಿಲ್ಲ. ಈ ಒಂದು ಥರ್ಮೋಮೀಟರ್ನ ಪ್ರೈಸ್ ಬಂದು ಈ ಬಾಕ್ಸಲ್ಲಿ ಒಂದೆಷ್ಟಿದೆ, 179 ಇದೆ. ಮೆಡಿಕಲ್ ಸಹ ಅಷ್ಟೇ ತೊಗೊಳ್ತಾರೆ, ನಿಮಗೆ ಇದರಲ್ಲಿ ಡಿಸ್ಕೌಂಟ್ ಸಿಗೋದಿಲ್ಲ. ಒಂದಲ್ಲಿ ನೀವು ಆನ್ಲೈನ್ ತೊಗೊಂಡ್ರೆ ನಿಮಗೊಂದು 5 to 10% ಡಿಸ್ಕೌಂಟ್ ಸಿಗ್ಬೋದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಬೈ ಲಿಂಕ್ ಕೊಟ್ಟಿರ್ತೇನೆ. ಹಾಗೆಯೇ ವ್ಯೂ ಪ್ರಾಡಕ್ಟಲ್ಲಿ ಸಹ ಬರ್ತಾ ಇರುತ್ತೆ, ನೀವು ಅಲ್ಲಿಂದ ಸಹ ಇದನ್ನು ಬೈ ಮಾಡಬಹುದು. ನನಗೆ ಅನಿಸಿದ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ಅಲ್ಲೂ ಸಹ ನಾವು ಟೆಸ್ಟ್ ಮಾಡಿದ್ವಿ. ಹೋಗೋ ಮುಂಚೆ ನಾನು ಟೆಸ್ಟ್ ಮಾಡಿ ಹೋಗಿದ್ದೆ, ಕರೆಕ್ಟ್ 100.7 ಇತ್ತು. ಅಲ್ಲಿ ಹೋಗಿ ನೋಡುವಾಗ 100.6 ಇತ್ತು. 0.1 ಡಿಫ್ರೆನ್ಸ್ ಬರುತ್ತೆ, ಏನು ಮೇಜರಾಗಿ ಡಿಫ್ರೆನ್ಸ್ ಏನು ಇರೋದಿಲ್ಲ. ಹಾಗಾಗಿ ಒಂದು ಅಕ್ಯುರೇಸಿ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ನಿಮಗೆ ಯಾವುದಾದ್ರೂ ಒಂದು ಬೇಕು ಅಂತಂದರೆ ನೀವು ಮನೇಲಿ ತಗೊಂಡು ಇಡ್ಬೋದು. ಸಣ್ಣ ಮಕ್ಕಳು ಏನಾದರೂ ಮನೇಲಿದ್ದರೆ ಇಂಥ ಒಂದು ಡಿವೈಸ್ ಬೇಕೇ ಬೇಕಾಗತ್ತೆ. ಇನ್ನೊಂದು ನಿಮಗೆ ಕಾಂಟ್ಯಾಕ್ಟ್ ಲೆಸ್ ಬೇಕು ಅಂತಂದರೆ ಈ ಗನ್ ಟೈಪಲ್ಲಿ ಬರುತ್ತೆ, ಥರ್ಮೋಮೀಟರ್ ಗನ್ ಟೈಪಲ್ಲಿ. ನೀವು ಈ ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಎಲ್ಲ ಕಡೆಯಲ್ಲಿ ಹಿಡ್ಕೊಂಡು ಪಾಯಿಂಟ್ ಮಾಡಿ ಜ್ವರ ನೋಡ್ತಾಯಿದ್ರು. ಅದನ್ನು ಸಹ ನೀವು ತಗೊಂಡು ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ಸಣ್ಣ ಮಕ್ಕಳು ಮನೇಲಿರೋದು ಇದು ಸಾಕಾಗತ್ತೆ. ನಮ್ಗೆ ಆಲ್ಮೋಸ್ಟ್ ಇದರಲ್ಲಿ ನಮಗೆ ಒಂದು ಅಕ್ಯುರೇಟ್ ಆದಂತಹ ರಿಸಲ್ಟ್ ಕೊಡುತ್ತೆ ಇದು. ಓಕೆ ಸ್ನೇಹಿತರೆ, ಇವತ್ತು ಈ ಒಂದು ಥರ್ಮೋಮೀಟರ್ನ ಸಣ್ಣ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನೂ ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾವಾಗಲೇ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಸುಮಾರು 1 ವಾರ ಆಯಿತು ವೀಡಿಯೋಗಳನ್ನ ಮಾಡಿದೆ. ಯಾಕೆ ಅಂತಂದರೆ ನಾನೊಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಸುಮಾರು 5-6 ತಿಂಗಳಾಯಿತು ಸ್ಟಾರ್ಟ್ ಮಾಡಿ. ಅದನ್ನು ಮಾಡಿ ಇವಾಗ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾವು ಆಲ್ರೆಡಿ ಈಗ ಮಗಳು ಯೂಸ್ ಮಾಡ್ತಿದ್ದಾಳೆ, ಸೌಮ್ಯ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ಮನೆ ಹತ್ತಿರದಲ್ಲಿ ಸುಮಾರು ಜನಕ್ಕೆ ಅಷ್ಟು ಕೊಟ್ಟೆ, ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಒಂದು ಪಾಸಿಟಿವ್ ರಿವ್ಯೂನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ನಿಮಗೂ ಸಹ ನಾನು ಅದನ್ನು ಕೊಡ್ಬೋದು. ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಆಲ್ರೆಡಿ ನಮ್ಮ ಉತ್ಪನ್ನಗಳನ್ನು ನೀವು ಯೂಸ್ ಮಾಡ್ತಾ ಇದ್ದೀರಿ, ಬೈ ಮಾಡ್ತಾ ಇದ್ದೀರಿ, ತುಂಬ ಖುಷಿಯಾಗತ್ತೆ. ಹಾಗೆಯೇ ಈ ಕನ್ನಡಿಗನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಹಾಗಿದ್ರೆ ನಾನು ನಿಮ್ಗೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್. ನಮಸ್ಕಾರ. ನಮಸ್ತೆ. ನಮಸ್ತೆ.